ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ದುಃಖೇಷ್ವನುದ್ವಿಗ್ಮನಾಃ ಸುಖೇಷು ವಿಗತಸ್ಪೃಹಃ वीतरागभयक्रोधः ಸ್ಥಿತಧೀರ್ಮುನಿರುಚ್ಯತೆ. ದುಃಖದಲ್ಲಿ ಉದ್ವಿಗ್ನವಾಗದೆ, ಸುಖಕ್ಕಾಗಿ ಹಂಬಲಿಸದೆ, ಮೋಹ, ಭಯ ಮತ್ತು ಸಿಟ್ಟಿನಿಂದ ಯಾರು ಮುಕ್ತನಾಗಿರುತ್ತಾನೋ ಅಂತಹವನು ಸ್ಥಿತಪ್ರಜ್ಞನೆನಿಸುತ್ತಾನೆ. ಭಾವೋದ್ವೇಗ ಮನುಷ್ಯನಿಗೆ ಸಾಕಷ್ಟು ಹಾನಿ ಮಾಡುತ್ತದೆ. ಯಾವಾತನ ಮನಸ್ಸಿನಲ್ಲಿ ಪೂರ್ವಾಗ್ರಹ ಪೀಡಿತ ನಂಬಿಕೆ ಇರುತ್ತದೆಯೋ ಅಂತಹವರ ಮನಸ್ಸು ಸದಾ ಒಂದಿಲ್ಲೊಂದು ಚಿಂತೆಯಿಂದ ಭೋರ್ಗರೆಯುವ ಸಮುದ್ರ ಅಲೆಯಂತೆ ಉದ್ವಿಗ್ನಗೊಳ್ಳುವುದು ನಿಶ್ಚಿತ. ಯಾರಿಗೆ ತನ್ನಲ್ಲಿ ತನ್ನ ಶಕ್ತಿಯಲ್ಲಿ ನಂಬಿಕೆ ಇರುವುದಿಲ್ಲವೋ ಅಂಥವರು ಕ್ಷಣ ಕ್ಷಣಕ್ಕೂ ಭಯಪಡುತ್ತಾ ತನ್ನ ದೇಹದ ಜೀವಕೋಶಗಳಿಗೆ ಹಾನಿ ಮಾಡಿಕೊಳ್ಳುವುದರ ಮೂಲಕ ದುರ್ಬಲರಾಗುತ್ತಾರೆ. ಯಾವಾಗ ವ್ಯಕ್ತಿ ದುರ್ಬಲನಾಗುತ್ತಾನೆ ಆಗ ಆತನಿಗೆ ಪ್ರತಿಯೊಂದು ಕೆಲಸವೂ ಪ್ರಯಾಸ ಅರ್ಥಾತ್ ಕಷ್ಟಕರವಾಗುತ್ತದೆ. ಇದರಿಂದ ಮನಸ್ಸು ವ್ಯಗ್ರಗೊಂಡು ವ್ಯಕ್ತಿ ಕಂಡವರ ಮೇಲೆ ಕೋಪಗೊಳ್ಳುತ್ತಾನೆ. ಮನಸ್ಸಿನ ದೌರ್ಬಲ್ಯವೇ ಕೋಪಕ್ಕೆ ಕಾರಣ. ಇಹ ಹಾಗೂ ಪರಲೋಕದ ಸುಖಕ್ಕಾಗಿ ಮನುಷ್ಯ ನಾನಾ ರೀತಿಯ ಆಚರಣೆ ಮಾಡುತ್ತಾ ಸಮಯ ಕಳೆಯುತ್ತಾನೆ. ಕೆಲವರಿಗೆ ಈ ಲೋಕದಲ್ಲಿ ಇರುವ ಎಲ್ಲವನ್ನೂ ಭೋಗಿಸುವ ಆಸೆ. ಈ ಕಾರಣಕ್ಕಾಗಿ ಲೋಭಿಯಾಗಿ ಅಧರ್ಮದ ವ್ಯವಹಾರ ಮಾಡಿ ಗಳಿಸಿ ಅದರಿಂದ ಬಂದ ಆದಾಯದಿಂದ ಜೂಜು ಮೋಜು ಮಸ್ತಿಯಲ್ಲೇ ಸಮಯ ಕಳೆಯುತ್ತಾನೆ. ಇನ್ನು ಕೆಲವರು ಪರಲೋಕದಲ್ಲಿ ಸ್ವರ್ಗ ಸುಖ ಅನುಭವಿಸುವ ಉದ್ದೇಶದಿಂದ ವಿವಿಧ ಆಚರಣೆ ಮಾಡುತ್ತಾ ಸದಾ ಒಂದಿಲ್ಲೊಂದು ತಂತ್ರ ಮಾಡುತ್ತಲೇ ಇರುತ್ತಾರೆ. ಸ್ವರ್ಗದಲ್ಲಿ ಅಪ್ಸರೆಯರು ಸಿಗುತ್ತಾರೆ ಎಂಬ ಕಾರಣಕ್ಕಾಗಿ ತಮ್ಮಂತೆ ಆಚರಣೆ ಮಾಡುವಂತೆ ಒತ್ತಡ ಹಾಕುತ್ತಾ ತಮ್ಮ ಆಚರಣೆಗಿಂತ ಭಿನ್ನವಾಗಿ ಆಚರಿಸುವವರನ್ನು ಹಿಂಸಿಸುವವರೂ ಇದ್ದಾರೆ. ಮೋಹ ಆವರಿಸಿದ ವ್ಯಕ್ತಿ ನ್ಯಾಯಯುತವಾಗಿ ಬಾಳಲಾರ. ಈ ಪ್ರಪಂಚದಲ್ಲಿ ಇರುವುದು ಇಲ್ಲಿರುವ ಎಲ್ಲರಿಗಾಗಿ ಎಂಬ ತತ್ವವೇ ಮರೆತು ಹೋಗಿ ತನಗೆ ತನ್ನವರಿಗೆ ಎಂಬುದಷ್ಟೇ ಯೋಚಿಸುತ್ತಾ ತನ್ನವರಿಗಾಗಿ ಅಗತ್ಯಕ್ಕಿಂತ ಹೆಚ್ಚು ಕೂಡಿಡುತ್ತಾ ಇತರರ ಜೀವನವನ್ನು ದುರ್ಬಲಗೊಳಿಸುತ್ತಾನೆ. ಸ್ಥಿತಪ್ರಜ್ಞನಿಗೆ ಇದಾವುದೂ ಅಗತ್ಯವಿಲ್ಲ. ಆತನು ಸಂತೃಪ್ತ. ಅವನಿಗೆ ಎಲ್ಲವೂ ಅನಾಯಾಸವಾಗಿ ದೊರೆಯುತ್ತದೆ. ಆತ ಯಾವುದೇ ಉದ್ದೇಶದಿಂದ ಏನನ್ನೂ ಮಾಡುವುದಿಲ್ಲ. ಆತ ಸಂಕಲ್ಪವರ್ಜಿತನು. ಹರಿ ಓಂ.